ಒಂದು ದಿವಸ ರೋಲ್ ಕಾಲ್ ನಿಂತಿತ್ತು, ಮತ್ತೊಮ್ಮೆ ಇವತ್ತು ಬೆಳಗ್ಗೆ ಶುರುವಾಗಿದೆ. ಯಾರು FIR ಮಾಡಿದೀವಿ ಅದರಲ್ಲೇ ಒಬ್ಬರು ಬಂದ್ಬಿಟ್ಟು ಮತ್ತೆ ವಸೂಲಿ ಮಾಡೋದು ಬರೋದು, ಯಾರು ಪೊಲೀಸ್ ಸಭೆಗೆ ಬಂದಿದ್ರು ಮತ್ತೆ ಅವರೇ ಬಂದ್ಬಿಟ್ಟು ಮಾಡೋದು, ಧಮ್ಕಿಗಳು ಹಾಕೋದು. ನೀವು ಸುಂಕ ಕೊಟ್ಟಿಲ್ಲ ಅಂದರೆ ಇಲ್ಲಿ ಅಂಗಡಿಗಳೆಲ್ಲ ಎತ್ತಿಸ್ಬಿಡ್ತಾ ಇದ್ದಾರೆ, ಅವರಿಂದಾನೇ ಅಂಗಡಿಗಳು ಎತ್ತಿಸೋದು, ಇವರಿಂದಾನೇ ಅಂಗಡಿಗಳು ಎತ್ತಿಸೋದು ಅನ್ನೋದನ್ನ ತಪ್ಪು. ಆ ರೀತಿಯಲ್ಲಿ ರಸ್ತೆ ಬದಿಯಲ್ಲಿ ಯಾರೋ ಕೂತಿರೋದನ್ನ ಹೋಗಿ ಅವ್ರಿಗೆ ದೌರ್ಜನ್ಯ ಮಾಡಿ ಯಾರಿಗೂ ಸುಂಕ ವಸೂಲಿ ಮಾಡೋ ಅಧಿಕಾರ ಇದೆ. ಸುಂಕದ ಹೆಸರಿನಲ್ಲಿ ಅಕ್ರಮವಾಗಿ ಹಫ್ತಾ ವಸೂಲಿ ಮಾಡ್ತಾ ಇದ್ದು, ಇದನ್ನ ಕೂಡಲೇ ನಿಲ್ಲಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಅಖಿಲ ಕರ್ನಾಟಕ ರೈತರ ಮತ್ತು ವ್ಯಾಪಾರಿಗಳ ಒಕ್ಕೂಟದ ಪದಾಧಿಕಾರಿಗಳು ಆಗ್ರಹಿಸಿದರು. ಇತಿಹಾಸ ಪ್ರಸಿದ್ಧ KR-ಪುರ ಸಂತೆಯಲ್ಲಿ ಸುಂಕ ವಸೂಲಿ ಮಾಡುವ ಅವಧಿ ಮುಗಿದರೂ ಸಹ ನ್ಯಾಯಾಲಯದ ಮುಖಾಂತರ ಸುಂಕ ವಸೂಲಿ ಮಾಡೋದಕ್ಕೆ ಆದೇಶ ಮಾಡಿಸಿಕೊಂಡು ಬಂದಿರ್ತಾರೆ. ನ್ಯಾಯಾಲಯದಲ್ಲಿ 1 ಎಕರೆ 14 ಗುಂಟೆಯಲ್ಲಿ ಸುಂಕ ವಸೂಲಾತಿಗೆ ಅವಕಾಶ ಮಾಡಿಕೊಟ್ಟಿದ್ದು, ಆದರೆ ಕೆಲ ಕಿಡಿಗೇಡಿಗಳು ಸುಂಕ ಹೆಸರಿನಲ್ಲಿ ಹಫ್ತಾ ವಸೂಲಿಗೆ ಇಳಿದಿದ್ದಾರೆ. KR-ಪುರ ಸಂತೆಯ ಸ್ಥಳ ಬಿಟ್ಟು ಹಳೆ ಮದ್ರಾಸ್ ರಸ್ತೆಯಲ್ಲಿರುವ ಹೂವಿನ ಅಂಗಡಿ, ತರಕಾರಿ ಅಂಗಡಿ, ಹಣ್ಣಿನ ಗಾಡಿಗಳು, ಕಂಬಳಿ ಅಂಗಡಿಗಳಲ್ಲಿ ಪ್ರತಿದಿನ ಸಾವಿರಾರು ರೂಪಾಯಿಗಳನ್ನು ವಸೂಲಿ ಮಾಡ್ತಾ ಇರೋದಾಗಿ ಆರೋಪ ವ್ಯಕ್ತವಾಗಿದ್ದು, ಪೂರ್ವ ಪಾಲಿಕೆ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿರುವುದಾಗಿ ರೈತರು ತಿಳಿಸಿದರು. JBA ಅಧಿಕಾರಿಗಳು ಹಾಗೂ KR-ಪುರ ಪೊಲೀಸರು ಹಣ ವಸೂಲಿ ಮಾಡದಂತೆ ಯಾವುದೇ ಸೂಚನಾ ಫಲಕಗಳನ್ನು ಹಾಕಿಲ್ಲ. ನಾಮಕಾವಸ್ಥೆಗೆ ಜಂಟಿ ಆಯುಕ್ತರು ಪರಿಶೀಲನೆ ನಡೆಸಿದ್ದು, ಯಾವುದೇ ಕಠಿಣ ಕ್ರಮಗಳನ್ನು ಕೈಗೊಳ್ಳುವಲ್ಲಿ ವಿಫಲರಾಗಿದ್ದಾರೆ. ನ್ಯಾಯಾಲಯಕ್ಕೆ ದಾಖಲೆಗಳನ್ನು ಒದಗಿಸಲು ಅಧಿಕಾರಿಗಳು ಮೀರಾಮೇಷ ಎಣಿಸ್ತಾ ಇದ್ದಾರೆ. ಕೂಡಲೇ ಟೆಂಡರ್ಗೆ ಅರ್ಜಿಗಳನ್ನು ಆಹ್ವಾನ ಮಾಡಬೇಕು. ನ್ಯಾಯಾಲಯ ಆದೇಶ ಉಲ್ಲಂಘಿಸಿ ನಿಗದಿತ ವ್ಯಾಪ್ತಿ ಮೀರಿ ಅಕ್ರಮವಾಗಿ ಹಣ ವಸೂಲಿ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಒಂದು ದಿವಸ ನಿಂತಿತ್ತು, ಇಲ್ಲಿ ಒಂದು ದಿವಸ ರೋಲ್ ಕಾಲ್ ನಿಂತಿತ್ತು, ಮತ್ತೊಮ್ಮೆ ಇವತ್ತು ಬೆಳಗ್ಗೆ ಶುರುವಾಗಿದೆ. ಬೆಳಗ್ಗೆ ಶುರುವಾಗ್ಬಿಟ್ಟು ಇಲ್ಲಿಂದ ಅಲ್ಲಿವರೆಗೂ ಕಲೆಕ್ಷನ್ ಮಾಡ್ಕೊಂಡು ಹೋಗಿದ್ದಾರೆ. ಇವ್ರು ಹೋದ್ಮೇಲೆ ಅವ್ರು ಬರೋದು BBMP ಅವರು ನೀವೆಲ್ಲ ಎತ್ತು ಬಿಡಬೇಕು ಅಂತ. ನಾವು ಐಟೆನಲ್ಲಿ ಎಲ್ಲೂ ಎತ್ತೋದಿಲ್ಲ ಅಂದ್ಬಿಟ್ಟು ಎಲ್ಲೂ ಹೇಳ್ತಾ ಇಲ್ಲ, ರಸ್ತೆಗೆ ಹಾಕಂತೀವಿ ಅಂದ್ಬಿಟ್ಟು ನಾವೆಲ್ಲೂ ಹೇಳ್ತಾ ಇಲ್ಲ. ನೀವು ಸಂತೆನಲ್ಲಿ ಫಸ್ಟು ಜಾಗ ಸರ್ವೆ ಮಾಡಿಬಿಟ್ಟು ಎಷ್ಟು ಜಾಗ ಬರುತ್ತೆ, ಎಷ್ಟು ಅಂಗಡಿಗಳಿಗೆ ಜಾಗ ಕೊಡ್ಬೋದು, ನೀವು ಅದನ್ನೆಲ್ಲ ನೋಡ್ಕೊಂಡು ಬನ್ನಿರಿ. BBMP ಅವರು ನೋಡ್ಕೊಂಡು ಬಂದುಬಿಟ್ಟು ಹೇಳಿದ್ರೆ ಎಲ್ಲರೂ ಎತ್ಕೊಂಡು ಹೋಗೋದಕ್ಕೆ ಎಲ್ಲರೂ ರೆಡಿ ಇದ್ದೀವಿ. ನೀವು ಅದನ್ನು ನೋಡ್ದಿರಾನೆ ಸುಮ್ಮನೆ ಎತ್ಕೊಂಡು ಹೋಗ್ರಿ ಅಂದರೆ ಎಲ್ಲಂದರೆ ಅಲ್ಲಿ ಹಾಕ್ಕೊಳ್ಳೋಕ್ಕಾಗಲ್ಲ. ನೀವು ಜಾಗ ನೋಡಿಬಿಟ್ಟು ನಾವು ಸಂತೆಯವರು ಹೇಳ್ತಾ ಇದ್ದೀವಿ, ನೀವು ಎಲ್ಲಾದರೂ ಹಾಕ್ಸೋದಕ್ಕೆ ನಮ್ದು ಯಾವುದೇ ರೀತಿಯಾದಂಥ ಅಭ್ಯಂತರ ಇಲ್ಲ. ಆದರೆ ಯಾರು FIR ಮಾಡಿದ್ದೀವಿ ಅದರಲ್ಲೇ ಒಬ್ಬರು ಬಂದುಬಿಟ್ಟು ಮತ್ತೆ ವಸೂಲಿ ಮಾಡೋದು ಬರೋದು, ಯಾರು ಪೊಲೀಸ್ ಸಭೆಗೆ ಬಂದಿದ್ರು ಮತ್ತೆ ಅವರೇ ಬಂದ್ಬಿಟ್ಟು ಮಾಡೋದು, ಧಮ್ಕಿಗಳು ಹಾಕೋದು. ನೀವು ಸುಂಕ ಕೊಟ್ಟಿಲ್ಲ ಅಂದರೆ ಇಲ್ಲಿ ಅಂಗಡಿಗಳೆಲ್ಲ ಎತ್ತಿಸ್ಬಿಡ್ತಾ ಇದ್ದಾರೆ, ಅವರಿಂದಾನೇ ಅಂಗಡಿಗಳು ಎತ್ತಿಸೋದು, ಇವರಿಂದಾನೇ ಅಂಗಡಿಗಳು ಎತ್ತಿಸೋದು ಅನ್ನೋದನ್ನ ತಪ್ಪು. ನೀವು ಯಾರಿಂದ ಅಂಗಡಿಗಳು ಎತ್ತಿಸ್ತಾ ಇದ್ದಾರೆ ನೀವು ಪ್ರಕಟಣೆ ಅದನ್ನು BBMP ಅವರಾಗಲಿ ಪೊಲೀಸ್ ಇಲಾಖೆಯವರಾಗಲಿ ಹೇಳಬೇಕು. ಅದನ್ನು ಬಿಟ್ಬಿಟ್ಟು ಇವ್ರ ಗಲಾಟೆ ಇಲ್ಲೇನಿಲ್ಲ. ಕಾನೂನುಬದ್ಧವಾಗಿ ಮಾಡ್ತಾ ಇದ್ದೀರಾ ಇಲ್ವಾ? ನಿಮಗಿರೋದು 1 ಎಕರೆ 14 ಗುಂಟೆ, ನೀವು ಸಂತೆನಲ್ಲಿ ಮಾಡ್ಕೊಳ್ರಿ. ಇಲ್ಲೆಲ್ಲ ವಸೂಲಿ ಮಾಡೋದು, ಯಾರಾದರೂ ಊನವ್ರು ಇದ್ದರೆ ಹಬ್ಬ ಹರಿದಿನಗಳಲ್ಲಿ 5,000 10,000 ತೊಗೊಳ್ಳೋದು, ಆ ಅಂಗಡಿಗಳ ಮೇಲೆ ಅಂಗಡಿಗಳು ಹಾಕ್ಸೋದು, ಈ ದೌರ್ಜನ್ಯ ದಬ್ಬಾಳಿಕೆ ಎಲ್ಲ ಬೇಕಾಗಿಲ್ಲ. ಇವತ್ತು ಅಷ್ಟೇ ಬೆಳಗ್ಗೆ ವಸೂಲಿ ಮಾಡೋದಕ್ಕೆ 20 ಜನ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಪೊಲೀಸ್ ಕಂಪ್ಲೇಂಟು 1 ಕಂಪ್ಲೇಂಟ್ ತೊಗೊಂಡಿದ್ದಾರೆ, 19 ಕಂಪ್ಲೇಂಟ್ ನಮ್ಮ ಹತ್ರನೇ ಇದೆ. ಇಲ್ಲಿ ಮೈನಸ್ ಪಾಯಿಂಟ್ ಏನು ನಮಗೆ ರೈತರಿಗೆ ಅಂತ ಹೇಳಿದ್ರೆ, ಇವ್ರು ವಸೂಲಿ ಮಾಡೋಕ್ಕೆ ಬರೋದಲ್ಲ 5 ಗಂಟೆಗೆ, ನಾವು 7 ಗಂಟೆ ಕಂಪ್ಲೇಂಟ್ ಕೊಡೋಕೆ ಹೋದರೆ ಸಾಹೇಬರು ಬರೋವರೆಗೂ ಕಾಯಬೇಕಂದ್ರೆ ಯಾವ ರೈತರು ಯಾವ ವ್ಯಾಪಾರಸ್ಥರು ಇಲ್ಲಿ ಕಾಯೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಮಗೆ ವಿಶೇಷವಾಗಿ ಇದಕ್ಕೆ ಮಾತ್ರ ಏನಾದರೂ ಮಾಡೋಕ್ಕಾದ್ರೆ ದಯವಿಟ್ಟು ಮಾಡಿ, ಅಥವಾ ಇಲ್ಲಿಂದ ಅಲ್ಲಿವರೆಗೂ ನೀವು ಅಕ್ರಮ ವಸೂಲಾತಿ ಯಾರಾದರೂ ಮಾಡಿದ್ರೆ ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಕೊಡ್ಬೇಕಂದ್ಬಿಟ್ಟು ಬೋರ್ಡ್ಸ್ ಆದರೂ ಹಾಕ್ರಿ BBMP ಕಡೆಯಿಂದ. BBMPಗೆ ಮತ್ತೆ ಹೇಳ್ತಾ ಇದ್ದೀವಿ, ನೀವು BBMP ಅವರೇ ಇದಕ್ಕೆಲ್ಲ ಮೂಲ ಕಾರಣ, ನಿಮ್ಮಿಂದನೇ ಇದೆಲ್ಲ ಆಗಿರೋದು. ನೀವು ತಿಂಗಳು ನೀವು ಮಾಮೂಲಿ ತೊಗೊಳೋದಕ್ಕೋಸ್ಕರ ಇದನ್ನೆಲ್ಲ ಮಾಡಿಬಿಟ್ಟು ನಮ್ಮ ತಲೆ ಮೇಲೆ ಹಾಕಿದ್ದೀರಾ. ದಿನ 60,000 to 70,000 ರೂಪಾಯಿ ರೋಲ್ ಕಾಲ್ ಆಗ್ತಾ ಇದೆ. ಇಲ್ಲಿ BBMP ಅವ್ರು ಕಣ್ಮುಚ್ಕೊಂಡು ಕೂತಿದ್ದೀರಾ ನೀವು. ಇದು ಪಾಲಿಕೆಗೆ ತೆರಿಗೆ ಹಣ ಬರಬೇಕು. ಇದನ್ನು ಆಲ್ರೆಡಿ ನೀವು ವೆಂಡಿಂಗ್ ಝೋನ್ ಮಾಡಿದ್ದೀರಾ. ITIನ ಒಂದು ಸರಿ ನೀವು ಸರ್ವೆ ಮಾಡ್ಕೊಂಡು ವೆಂಡಿಂಗ್ ಝೋನ್ ಮಾಡ್ತೀವಿ ಅಂತ. ದಯವಿಟ್ಟು ಮಾರ್ಕೆಟಲ್ಲಿ ಜಾಗ ಇಲ್ಲದ ಅಂದಾಗ ನೀವು ಫುಟ್ಪಾತ್ ಬಿಟ್ಬಿಟ್ಟು ಇನ್ನೂ 25 ಅಡಿ ಬರುತ್ತಿಲ್ಲ ಜಾಗ, 10 ಅಡಿನಲ್ಲಿ ನೀವು ಎಲ್ಲ ಹೂವಿನ ಅಂಗಡಿಯವ್ರಿಗೂ ಹಣ್ಣು ಅಂಗಡಿಯವ್ರಿಗೂ ಹಾಕಿಸ್ಕೊಡ್ರಿ. ದಯವಿಟ್ಟು ಮತ್ತೊಮ್ಮೆ BBMP ಅವ್ರಿಗೆ ವಿನಂತಿ ಮಾಡ್ತೀವಿ, ನಾಳೆ ಕೇಸ್ ಇದೆ. ನೀವು ಯಾರಿಗೆ ಕೊಡಬೇಕೋ ಈ 2 ಎಕರೆ 18 ಗುಂಟೆ ITIಯಿಂದ ವೆಂಗನಕೆರೆವರೆಗೂ ಇನ್ನೊಂದು ಟೆಂಡ್ರ್ ಇದೆ ಅಲ್ವಾ, ಆ ಟೆಂಡ್ರನ್ನ ಬೇರೆಯವ್ರಿಗೆ ಕೊಡ್ರಿ. ನಿಮ್ಮ ಕೈನಲ್ಲಿ ಕೊಡೋಕ್ಕಾಗಿಲ್ವಾ? ನಾಳೆ ಕೋರ್ಟ್ಗೆ ದಾಖಲೆಯನ್ನು ಸಮರ್ಪಿಸಿ. ಏನಂತ
ಈ ಥರ ಯಾರು ಮಾಡ್ತಾ ಇದ್ದಾರೆ 1 ಎಕರೆ 14 ಕ್ವಿಂಟಲ್ ಅವ್ರು ಅಕ್ರಮವಾಗಿ ಮಾಡ್ತಾ ಇದ್ದಾರೆ, ಇದರಿಂದ ಸಮಸ್ಯೆಗಳಾಗ್ತಾ ಇದೆ, BBMPಗೆ ಸೇರಬೇಕಾಗಿರೋಂಥ ತೆರಿಗೆ ಹಣ ಅವ್ರು ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ಬಿಟ್ಟು ಹಾಕ್ರಿ. ಅಥವಾ ಇನ್ಯಾರು 2 ಎಕರೆ 18 ಕ್ವಿಂಟೆಗೆ ಹಾಕಿದ್ದಾರೆ, ಇದು ಆಕ್ಷನ್ ಆಗೋವರೆಗೂ ಅವ್ರಿಗಾದ್ರೂ ಟೆಂಪ್ರವರಿ ಆಗಿ ಕೊಡಿ ಅಂದ್ಬಿಟ್ಟು ಹೇಳ್ರಿ. ಜನರಲ್ಲಿ, ವ್ಯಾಪಾರಸ್ಥರಲ್ಲಿ, ರೈತರಲ್ಲಿ ಗೊಂದಲ ಸೃಷ್ಟಿ ಮಾಡಬೇಡ್ರಿ. ನಾವೆಲ್ಲ ಒಂದೇ ಇಲ್ಲಿ, ಎಲ್ಲರೂ ವ್ಯಾಪಾರಸ್ಥರ ಪರವಾಗಿ, ರೈತರ ಪರವಾಗಿ ನಾವೆಲ್ಲರೂ ಇದ್ದೀವಿ. ಅವ್ರಿಗೆ ಎಲ್ಲ ಅನ್ಯಾಯ ಆದ್ರೂ ನಾವು ಬೀದಿಗೆ ನಿಂತು ಹೋರಾಟ ಮಾಡ್ತೀವಿ. ಎಲ್ಲರಿಗೂ ಅಂಗಡಿಗಳು ಸಿಗುತ್ತೆ, ಸಂತೆನಲ್ಲಿರ್ಬೋದು, ಇಲ್ಲಿರ್ಬೋದು, ನನಗೆ ಗೊತ್ತಿಲ್ಲ. ಅವ್ರು ಏನು ಮಾಡ್ತಾರೋ BBMP ಅವ್ರು ಮಾಡಲಿ ಅಂತ ಬಿಟ್ಟಿರೋದು. ಅವ್ರ ಸಂತೆನಲ್ಲೇ ಎಲ್ಲರಿಗೂ ಜಾಗ ಆಗುತ್ತೆ ಅಂದರೆ ಸಂತೋಷ, ನೀವು ಮಾಡೋದ್ರಲ್ಲಿ ನಮ್ಮದೇನು ಅಭ್ಯಂತರ ಏನಿಲ್ಲ. ನೀವು ಮಾಡಿಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಎಲ್ಲೆಲ್ಲಿ ಯಾರ್ಯಾರು ಕೂತ್ಕೊಳ್ಬೇಕು ಅನ್ನೋವರೆಗೂ ಆದರೂ ನಮಗೆ ಅವಕಾಶ ಮಾಡಿಕೊಡಿ ಅಲ್ಲಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ನಾಳೆ ಕೋರ್ಟ್ಗೆ ಸಮರ್ಪಕವಾದಂಥ ದಾಖಲೆಗಳು BBMP ಅವರು ಅರ್ಪಿಸಬೇಕು. ಇಲ್ಲ ಅಂದರೆ ನಿಮ್ಮ ಮೇಲೆ ಆಲ್ರೆಡಿ ಆರೋಪ ಬಂದಿದೆ. ಈ 60-70 ಸಾವಿರ ರೂಪಾಯಿ ಡೈಲಿ ರೋಲ್ ಕಾಲ್ ಅಂದರೆ ಒಂದು ತಿಂಗಳಿಗೆ 20 ಲಕ್ಷ ರೋಲ್ ಕಾಲ್ ಆಗ್ತಾ ಇದೆ ಇಲ್ಲಿ. ಆ ರೋಲ್ ಕಾಲ್ನ ತಕ್ಷಣ ನಿಲ್ಲಿಸಬೇಕು. FIR ಆದಮೇಲೂ ಮತ್ತೆ ಯಾರು ಬಂದುಬಿಟ್ಟು ಒಬ್ಬ ಹುಡುಗ ಮಾಡ್ತಾ ಇದ್ದಾನೆ ಸ್ವಾಮಿ ಮಾಲೆ ಹಾಕ್ಕೊಂಡು, ಅವ್ರ ಮೇಲೆ ಮತ್ತೆ ಕಠಿಣವಾದಂಥ ಕ್ರಮ ತೊಗೊಳ್ಬೇಕು ನೀವು. ಒಬ್ಬರು ಬೆಳಗ್ಗೆ ಮಧು ಅನ್ನೋರು ಮೊನ್ನೆ ಸಭೆನಲ್ಲಿ ಇದ್ದಿದ್ದಾರೆ, ಪೊಲೀಸ್ ಇಲಾಖೆಯವ್ರು ಹೇಳಿದ್ದಾರೆ, BBMP ಅವ್ರು ಹೇಳಿದ್ದಾರೆ 1 ಎಕರೆ 14 ಕ್ವಿಂಟಲ್ ಬಿಟ್ಬಿಟ್ಟು ಬೇರೆ ಎಲ್ಲೂ ಮಾಡಬಾರ್ದಂತ. ಆದರೂ ಸಭೆಗೆ ಬಂದುಬಿಟ್ಟು ಮತ್ತೆ ಮಾಡ್ತಾರೆ ಅಂದರೆ ಇವ್ರಿಗೆ ಪೊಲೀಸ್ ಅಂದರೆ ಗೌರವ ಇಲ್ಲ, ಕಾನೂನು ಅಂದರೆ ಗೌರವ ಇಲ್ಲ. ಅದಕ್ಕೋಸ್ಕರ ಇನ್ನೂ 2 ದಿವಸ ನೋಡ್ತೀವಿ. ಆಗಿಲ್ಲ ಅನ್ನೋದಾದರೆ 8ರಿಂದ 10 ಜನ ಮಂಗಳವಾರ ಅಥವಾ ಬುಧವಾರ ಕಮಿಷನರ್ ಆಫೀಸ್ ಚಲೋ, ಗೋಣಿ ಚೀಲ ಹಾಕ್ಕೊಂತೀನಿ, ಟೋಪಿ ಹಾಕ್ಕೊಂತೀನಿ, ಒಂದು 10 ಜನ. ನಾನು ಅದಕ್ಕೆ ಪರ್ಮಿಷನ್ ಹಾಕೋದಿಲ್ಲ. ನಮಗೆ ನ್ಯಾಯ ಸಿಗ್ತಾ ಇಲ್ಲ ಅಂದಾಗ ನಾವೇನು ಮಾಡಬೇಕು? ಮೇಲಧಿಕಾರಿಗಳ ಹತ್ರ ಹೋಗಬೇಕು. 100ಕ್ಕೆ 100 ಕಮಿಷನರ್ ಆಫೀಸ್ಗೆ ಇಲ್ಲಿಂದ ಪಾದಯಾತ್ರೆ ಮಾಡೇ ಮಾಡ್ತೀವಿ.